ಕಳೆದ ವಾರವಷ್ಟೇ ಮುಂಗಾರು ಪೂರ್ವ ಮಳೆ ಬೆಂಗಳೂರಿನಲ್ಲಿ ಅಬ್ಬರಿಸಿ ಅವಾಂತರ ಸೃಷ್ಟಿಸಿತ್ತು. ಆದ್ರೀಗ ರಾಜ್ಯಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟರು ಮಳೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ನಗರದಲ್ಲಿ ಥಂಡ ಕೂಲ್ ವೆದರ್ ಮಲೆನಾಡಿನ ಫೀಲ್ ಕೊಡ್ತಾ ಇದೆ. ಸೂರ್ಯನ ಸುಳಿವಿಲ್ಲ, ಬಿಸಿಲಿನ ಹೊಡೆತ ಕಾಣ್ತಿಲ್ಲ. ಇಡೀ ದಿನ ಬೆಂಗಳೂರಿನಲ್ಲಿ ಕಂಡಿದ್ದು ಮಲೆನಾಡಿನಂಥ ಕೂಲ್ ವಾತಾವರಣ. ಮುಂಗಾರಿನ ಕಾರಣಕ್ಕೆ ಬೆಂಗಳೂರಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಮಳೆ ಬಂದು ಹೋಗ್ತಿದ್ರೆ, ಅತ್ತ ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರಿಸುತ್ತಿದೆ. ಸಿಲಿಕಾನ್ ಸಿಟಿ ಕೂಲ್ ತಂಡ ವಾತಾವರಣ. ವರ್ಣನ ಕಣ್ಣ ಮುಚ್ಚಾಲೆ ಮಲೆನಾಡಾದ ಬೆಂಗಳೂರು. ಮುಂಗಾರು ಪೂರ್ವ ಮಳೆ ಕೊಟ್ಟ ಕಾಟಕ್ಕೆ ಗ್ರೇಟರ್ ಬೆಂಗಳೂರು ಹೈರಾಣಾಗಿ ಹೋಗಿತ್ತು. ಎಲ್ಲಿ ನೋಡಿದ್ರು ನೀರು, ತಗ್ಗು ಪ್ರದೇಶಗಳಿಗೆ ಜಲಬೇಲಿ, ಬೃಹತ್ ಮರಗಳೇ ನೆಲ ಕಚ್ಚಿದ್ವು. ಸಾಲು ಅವಾಂತರಗಳಿಗೆ ಜನ ಬೇಸತ್ತು ಹೋಗಿದ್ರು. ಆದ್ರೀಗ ಅವಧಿಗೂ ಮುನ್ನವೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಧೋ ಅಂತ ಸುರಿಯುತ್ತಿದೆ. ಆದರೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಆಗೊಮ್ಮೆ ಈಗೊಮ್ಮೆ ಮಳೆರಾಯ ಹಾಯ್ ಹೇಳಿ ಹೋಗ್ತಿದ್ದಾನೆ. ಮಳೆ ಕಣ್ಣ ಮುಚ್ಚಾಲೆ ಆಡ್ತಿದ್ರು ಸಿಟಿ ಮಂದಿ ಮಾತ್ರ ಅದೇನ್ ಗಂಡಾಂತರ ಕಾದಿದೆಯೋ ಅಂತ ಆತಂಕದಲ್ಲಿದ್ದಾರೆ. ಸಂಜೆ ಆಗ್ತಿದ್ದಂತೆ ಮೆಜೆಸ್ಟಿಕ್, ಇಂದಿರಾನಗರ, ಶಾಂತಿನಗರ, ರಾಜಾಜಿನಗರ, ಮಲ್ಲೇಶ್ವರಂ, ಹೆಬ್ಬಾಳ, ಕೆಆರ್ಪುರ ಸೇರಿದಂತೆ ನಗರದ ಹಲವೆಡೆ ತುಂತುರು ಮಳೆಯಾಗಿದೆ. ಇನ್ನು ಕರಾವಳಿ ಸೇರಿ 6 ಜಿಲ್ಲೆಗಳಿಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇತ್ತ ದಕ್ಷಿಣ ಕನ್ನಡ, ಉಡುಪಿ, ಕಾರವಾರದಲ್ಲಿ ಮಳೆ ಭಾರೀ ಅವಾಂತರ ಸೃಷ್ಟಿಸಿದೆ. ಕೊಡಗಿನಲ್ಲೂ ಭಾರೀ ಮಳೆ ಆಗ್ತಿದ್ದು ಕಾವೇರಿ ನದಿಗೆ ನೀರು ಬಂದ್ರೆ ಬೆಂಗಳೂರಿನ ನೀರಿನ ಸಮಸ್ಯೆ ಕೂಡ ನೀಗಲಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿಯಲ್ಲೂ ಭಾರೀ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ನೀಡಿದೆ. ಸಮುದ್ರ ತೀರಕ್ಕೆ ಜನ ತೆರಳದಂತೆ ವಾರ್ನಿಂಗ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.